ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದು ವಿಚಾರಗಳು ಮಾತಾಡುವಾಗ, ಇನ್ನು ವಿಶೇಷವಾಗಿ ಶತ್ರುಗಳ ಬಗ್ಗೆ ಮಾತಾಡುವಾಗ ನೀವು ತುಂಬ ಆ ಮ್ಯಾಟ್ರ್ ಬಂದರೆ ಒಂಥರ ಕೂಲಾಗಿ ಹೇಳ್ತಾ ಇರ್ತೀರ ಯಾವಾಗಲೂ. ಬಟ್ ಆ ಶತ್ರುಗಳು ತುಂಬ ಉಗ್ರ ರೂಪದಲ್ಲಿರ್ತಾರೆ. ಒಂದು ರೀತಿ ಅವ್ರ ಶತ್ರುಗಳು ಅಂತ ಅಂದಾಗ್ಲೇನೆ ನಮಗೂ ಅವ್ರಿಗೂ ಆಗ್ಬರ್ತಾರೆ. ಉಗ್ರ ರೂಪ ಗುರುಗಳೇ, ನರಸಿಂಹನ ಅವತಾರ ತೋರಿಸಿರ್ತಾರೆ, ನೋಡಿದ್ರೇ ಆಗಲ್ಲ ಆ ರೀತಿ. ಬಟ್ ಆದರೂ ಅವ್ರನ್ನಂತೂ ನಾವು ಕರೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಬೇಡಪ್ಪ ನಮ್ಮ ಲೈಫಲ್ಲಿ, ಅವ್ರು ನಮ್ಮ ಲೈಫಿಂದ ಹೋಗಬೇಕು ಅಂದರೆ ನಾವು ಏನು ಮಾಡ್ಕೋಬೇಕಾಗತ್ತೆ ಗುರುಗಳೇ? ಹಿತಶತ್ರುಗಳು ಕಾಟ ಇರೋರಿಗೆ ಈ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಕೆಲಸದಲ್ಲಿ ನಾವೇ ಕಾಂಪ್ರಮೈಸ್ ಆಗೋಣ ಅಂದರೂ ಆ ಕಡೆಯಿಂದ ಯಾವುದೇ ಥರ ಗ್ರೀನ್ ಸಿಗ್ನಲ್ ಬರ್ತಾ ಇರೋದಿಲ್ಲ. ಫೈನಲಿ ಅವಾಗ ನಾವೇನು ಕೋತೀವಿ, ಅವ್ರು ಬೇಡವೇ ಬೇಡ, ಅವ್ರ ಸವಾಸನೆ ಬೇಡ ಅಂತ ಅನ್ಸ್ಬಿಡುತ್ತೆ. ಆದರೂ ಬಿಡೋದಿಲ್ಲ, ಬೆನ್ನೆತ್ತಿದ ಬೇತಾಳ ಥರ ಕಾಡ್ತಾ ಇರ್ತಾರೆ. ಸೊ ಏನು ಮಾಡಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಎಷ್ಟೋ ಸಾಧ್ಯವಾದಷ್ಟು ತುಂಬ ಈ ಸಾಫ್ಟಾಗಿ ಹೋಗುವಂಥದ್ದು ಪಂಚಾಯತ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಮನ ಕಟ್ಟಿಟ್ಟ ಬುತ್ತಿ. ಬಹುಶಃ ಅದು ಎಂತಹದೇ ದುರ್ಗಮ ಪರಿಸ್ಥಿತಿ ಇದ್ದರೂ ಕೂಡ ನಿಮ್ಮನ್ನು ಹೇಗೋ ಆಚೆ ತಂದೇ ತರುತ್ತೆ ಪ್ರೀತಿಯ ಬಂಧುಗಳೇ. ಶತಸಿದ್ಧ ಇದು. ಇನ್ನೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ ನಿಮಗೆ ಆಗಾಗ ತಿಳಿಸ್ತಿರ್ತೀನಿ. ಸುದರ್ಶನ ನಾರಸಿಂಹ ಕ್ರಿಯೆ ಇದೊಂದು ಅದ್ಭುತಗಳ ಅದ್ಭುತ. ಶತ್ರುಗಳನ್ನು ಪಕ್ಕ ಕೆಳಗಿನ ತಾಂತ್ರಿಕ ಸಾವಿರ ಹೇಳಿರ್ತೀನಿ ನಾನು. ಈಗ ನೀವೊಂದು ಮಾತಂದ್ರಲ್ಲ ಉಗ್ರ ಅಂತ, ನೀನು ಉಗ್ರನಾದರೆ ನಾನು ರುದ್ರನಾಗ್ತೇನೆ. ನಿನ್ನ ಚಿತ್ರ ಮಾಡುವಂಥದ್ದು ಒಂದು ಅದ್ಭುತವಾದದ್ದಿದೆ. ಶವಭಸ್ಮವನ್ನು ತರ್ತೀನಿ ಅನ್ನೋದಾದರೆ, ಬೇಕಾದಷ್ಟು ಶವಾಗಾರಗಳಿದ್ದಾವೆ. ಶವಭಸ್ಮವನ್ನು ತರ್ತೀನಿ ಅಂತಂದರೆ ಅಲ್ಲಿ ಹೋದ್ರೊಂದಷ್ಟು ಕೊಟ್ಟ ಶವಭಸ್ಮ ಕೊಡ್ತಾರೆ. ಆ ಶವಭಸ್ಮವನ್ನು ತೆಗೆದುಕೊಂಡು ಬಂದು ಈ ಎಕ್ಕದ ಹಾಲು ಅದಕ್ಕೆ ಹಾಕಿ, ಅದರಿಂದ ಎಕ್ಕದ ಕಡ್ಡಿಯಿಂದಲೇ ಅದನ್ನೊಂದು ತಟ್ಟೆಗೆ ಹಾಕಿ, ಬಹುಶಃ ನಾನು ಹೇಳ್ಬಾರ್ದು, ವಿಧಿ ಇಲ್ಲ, ನೀವು ಅಷ್ಟು ಉಗ್ರ ಅಂದದಕ್ಕೆ ನಾನು ಕೆಲವೊಂದು ತಿಳಿಸ್ಬೇಕಾಗತ್ತೆ. ಆ ತಟ್ಟೆಯಲ್ಲಿ ಆ ಶತ್ರುವಿನ ಹೆಸರು ಬರೆದು ಬಿಟ್ಟು, ಬಹುಶಃ ಅವರ ಮನೆ ಅಕ್ಕಪಕ್ಕ ಅಥವಾ ಅವರ ಜಾಗ ಹೇಳಿ ಒಂದು ಕಡೆ ಅದನ್ನು ಊತಾಕ್ಬಿಟ್ರೆ, ಅದನ್ನು ಶವಭಸ್ಮವನ್ನೇ ಈ ರೀತಿ ಮಾಡಿ ಇನ್ನೊಂದಷ್ಟು ನಿಂತ್ಕೊಂಡು ಅವನ ಹೆಸರು ಹೇಳ್ತಾ ಹಿಂಗೆ ಉಫ್ ಅಂತ ಗಾಳಿಯಲ್ಲಿ ಹೋದ್ಬಿಡುವಂಥದ್ದು. ನೋಡೋಣ ಒಂದು ಸಲ ಮಾಡಿ ನೋಡೋಣ. ಅವನೇನಾದರೂ ಶತ್ರು ಉಗ್ರನಾಗಿದ್ದರೆ ನಿಮಗೆ ತೊಂದರೆ ಕೊಡ್ತಾನೆ ನೋಡೋಣ. ಅಂತಹದ್ದು ಈ ತರಹದ್ದು ಭಾಳ ಇದ್ದಾವೆ. ಬಟ್ ಎಂಥವರಾದರೂ ಕೂಡ ನೀವು ಯಾರಿಗೆ ಹೇಳ್ತೀರೋ, ಬಹುಶಃ ಇನ್ನೂ ಕೆಲವರು ನಾವು ಮಾಡುವಾಗ ನಾನು ನೋಡ್ತಿರ್ತೀನಿ, ಹೀಗೆಲ್ಲ ಹೇಳೋರು, ಇಷ್ಟೆಲ್ಲ ಮಾತಾಡೋರು ನಮ್ಮ ಪಾಕಿಸ್ತಾನದ ನಮ್ಮ ಶತ್ರುಗಳಲ್ವಾ, ಅವ್ರನ್ನ ಯಾಕೆ ಇವರು ಮಂತ್ರ ಕಟ್ಟಾಕ್ಬಾರ್ದು ಅಂತ ಮಾತಾಡ್ತಾರೆ ಕೆಲವರು. ಮಾತಾಡಬೇಕಾದ್ರೆ ನಮ್ಮ ಯೋಧರು ಆ ಕಡೆ ಯೋಧರು ಸಾಯೋ ಬದಲಿಗೆ 100ಕ್ಕೆ 100 ಅದು ಇದೆ. ಅದೇ ಹೇಳಿದ್ದೆ ನಾನು, ಸರ್ಕಾರಕ್ಕೆ ಅಂತ ಸವಾಲು ಒಂದು ಸಲ ಹೇಳಿದ್ದೆ ನಾನು ನಿಮಗೆ. ಅವ್ರು ಒಪ್ಪಿಕೊಂಡ್ರೆ 100ಕ್ಕೆ 100 ಇದರಡಿ ಇದೆ, ಈ ಪದ್ಧತಿ ಇದೆ. ಶತ್ರುಗಳು ಸರೆಂಡರ್ ಆಗ್ತಾರೆ, 100ಕ್ಕೆ 100 ಸರೆಂಡರ್ ಆಗ್ತಾರೆ. ಬಹುಶಃ ನಾನು ಯಾವ ಎಂಡ್ ತನಕ 99 ತನಕನೂ ಬಹುಶಃ ಸಂಹಾರಕ್ಕೆ ಚಾನ್ಸ್ ಕೊಡಲ್ಲ. ಬದಲಾಗ್ತಾರೆ, ಬದಲಾಯಿಸುವಂಥದ್ದು 100ಕ್ಕೆ 100 ಗೊತ್ತಿದೆ. ಒಟ್ಟಾರೆಯಾಗಿ ಈ ಎಲೆಕ್ಷನ್ ಬರುತ್ತಲ್ಲ, ಈ ಎಲೆಕ್ಷನ್ ಟೈಮಲ್ಲಿ ಸೋಲು ಗೆಲುವು ಇದೆಯಲ್ಲ, ಸೋಲು ಗೆಲುವಲ್ಲಿ ಅದನ್ನು ನಾನು ಹೇಳ್ತೀನಿ. ಇವನು ಮೊದಲಿಗೆ ನಿಂತುಕೊಳ್ತಾನೆ ಪಾಪ, ಪ್ರಾಮಾಣಿಕತೆ ಇರೋನು ಅಂತಂದರೆ. ಈ ಪ್ರಾಮಾಣಿಕತೆ ಇಲ್ದಿರೋನು 3 ಸಲ ಮಿನಿಸ್ಟರ್ ಆಗಿರಲಿ, ಅವನ ಸಚಿವನಾಗಿರಲಿ 3 ಸಲ, ಯಾವನಾದರೂ ಆಗಿರಲಿ, ಅವನು ನಿಂತುಕೊಳ್ತಾನೆ ಅಂತಂದರೆ ಅವನ ಅದರ ಮೇಲೆ ನಾನು ಹಾಗೆ ಮಾತಾಡ್ತೀನಿ. ಹಾಗಿತ್ತು ಅಂತಂದರೆ ಅವರ ಊಪಟಳ, ಅವರ ಕಿರುಕುಳ ಆಗಿರುತ್ತೆ. ಪ್ರಾಮಾಣಿಕತೆಯವರು ನಿಂತ್ಕೊಂಡ್ರೆ ಅವನ ಹತ್ರ ಹಣ ಇಲ್ಲಂದ್ರೂ ಗೆಲ್ಲೋ ತಂತ್ರ ಇದೆ ಇದರಲ್ಲಿ. ಹಾಗೆಯೇ ತೀರುತ್ತೆ, ಆಪ್ಷನ್ ಇಲ್ಲ ಅಲ್ಲಿ, ನಿಮಗೆ ಆಪ್ಷನ್ನೇ ಇಲ್ಲ. ಸೋಲು ನೋ ಚಾನ್ಸ್, ಸಾಧ್ಯವೇ ಇಲ್ಲ. ಈಗೆಲ್ಲವೂ ಕೆಲವಿರುತ್ತವೆ, ಆದರೆ ಕೆಲವೊಂದನ್ನು ಕೆಲವು ಬಳಿ ಮಾತ್ರ ಬಳಸಲಿಕ್ಕೆ ಹೇಳಿರ್ತಾನೆ. ವೆಪನ್ಸು ಮೌನವಾಗಿ ಮಾತಾಡೋದು ಕೆಲವೆಲ್ಲ ಇದ್ದಾವೆ, ಭಾಳ ಅದ್ಭುತವಾಗಿ ಮಾತಾಡ್ತೇವೆ. ಇಷ್ಟೇ, ಇವೆಲ್ಲ ತಂತ್ರಗಳೇ, ಮಂತ್ರ ಬಳಸೋದಿಲ್ಲ. ಕೆಲವೊಂದಕ್ಕಿದೆ. ಆ ಕೆಲವೊಂದು ಮಂತ್ರ ಅಂತಂದರೆ ಬಹುಶಃ ನಿಮಗಲ್ಲಿ ಎಂಡ್ ಆಫ್ ದ ಡೇ ರಿಸಲ್ಟ್ ಎಷ್ಟು ಪ್ರಯತ್ನ ಪಟ್ಟರೆ ನೀವು ಆಗಲಿಲ್ಲ ಅಂತಂದರೆ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಲೇಬೇಕು ಅಂತ ಹೇಳ್ತಾನೆ. ಅದು ಅಂತಹ ಪ್ಲೇಸ್ ಆಗಿರುತ್ತೆ, ಅದು ಮನೆ ಅಲ್ಲ,
ಮಠ ಅಲ್ಲ, ಮಂದಿರ ಅಲ್ಲ, ಅಂಥ ಕಡೆ ಹಾಗಂತೇಳಿ ಸ್ಮಶಾನವೂ ಅಲ್ಲ. ಮಾಡುವಂತಹ ಪ್ರಕ್ರಿಯೆ ಮನುಷ್ಯ ಸಂಕುಲ ಹೋಗ್ಲಿಕ್ಕಾಗಲ್ಲ ಆ ಜಾಗಕ್ಕೆ. ಅಂತಹ ಜಾಗದಲ್ಲಿ ಹೋಗಿ ಮಾಡುವಂಥದ್ದು ಕೆಲವೊಂದು ಸ್ಥಳಗಳಲ್ಲಿ ಮಾಡ್ತೀನಿ ಅಂತಂದರೆ ಎಂತಹ ದುರ್ಗಮ ಸ್ಥಿತಿ ಊರಿಗೆ ಅಂಥ ಉಗ್ರರಿದ್ದರೂ ಕೂಡ ಸದೆ ಬಿಡಲಿಕ್ಕೆ ಅವಕಾಶ ಇದೆ. ಆದರೆ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಖರ್ಚು ವೆಚ್ಚಗಳಿದ್ದೇ ಇರ್ತವೆ. ಈಗ ಪಾಕಿಸ್ತಾನವನ್ನು ಸದೆ ಬಡಿಬೇಕು ಅಂತಂದರೆ ಈಗ ನಾನು ಹೇಳಿದೆ ಅಲ್ವಾ, ಈ ತರಹದ್ದು ಭಸ್ಮ ಅಂತ ಅದಕ್ಕೆ ಬೇರೆ ಆ ಪದ್ಧತಿಯಲ್ಲಿ ಬಳಸಿದರೆ, ಈಗ ನಾವು ಟವರ್ ಹೆಂಗೆ ಹಾಕಿದ್ದೀವಿ, ಆ ಟವರ್ಗೆ ನಾವು ಮಾತಾಡೋಕೆ ಹತ್ತಿರ ಇದ್ದರೆ ಕೇಳಿಸುತ್ತೆ, ಇಲ್ಲಾಂದರೆ ಕೇಳಿಸಲ್ಲ. ಹಾಗೇ ಶತ್ರುಗಳಿಗೂ ಸ್ತೂಪಗಳಿದ್ದಾವೆ. ಆ ಸ್ತೂಪಗಳು ನಿರ್ಮಾಣ ಮಾಡಬೇಕಾದ್ರೆ ಖರ್ಚಾಗ್ತವೆ. ಯಾರಾದ್ರೂ ಮುಂದಕ್ಕೆ ಬರಲಿ ನೋಡೋಣ, ಸರ್ಕಾರದವರು ನೋಡೋಣ, ಯಾಕಾಗಲ್ವ? ನಾನು ಅದನ್ನೇ ಕೆಲವ್ರಿಗೆ ಹೇಳ್ತೀನಿ, ನಾನು ಬರ್ಕೊಡ್ತೀನಿ, ನೀಟಾಗಿ ನೋಟಲ್ಲಿ ಬರ್ಕೊಡ್ತೀನಿ. ನಾನು ಆಕಸ್ಮಿಕ ಪ್ರಯತ್ನ ಪಟ್ಟು ಆಗಲಿಲ್ಲ ಅಂದರೆ ಈ ಸೈಂಟಿಸ್ಟ್ ವಿಜ್ಞಾನಿಗಳಿದಾರಲ್ಲ, ನಾಸಾದ ವಿಜ್ಞಾನಿಗಳು ಬಹುಶಃ ಎಷ್ಟೋ ಕೋಟಿಗಳು, 4,000 ಕೋಟಿಗಳಂತೆ, 3,000 ಕೋಟಿಗಳಂತೆ, 5,000 ಕೋಟಿಗಳಂತೆ ವೆಚ್ಚ ಮಾಡಿ 3-4 ವರ್ಷ ಮಾಡಿ ರಾಕೆಟ್ ಉಡಾವಣೆ ಮಾಡ್ತಾರೆ. ಅದು ಫೇಲು ಆಗ್ಬೋದು ಅಥವಾ ಪಾಸು ಆಗ್ಬೋದು. ಬಟ್ ನಾನು ಬರ್ಕೊಡ್ತೀನಿ, ಅದು ಫೇಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಮನಸ್ಸಲ್ಲಿ ಹಂಗಿದ್ದರೆ ಬಹುಶಃ ನಾನೇ ಬರ್ಕೊಡ್ತೀನಿ, ಶೂಟ್ ಆನ್ ಸೈಟ್ ಆರ್ಡರ್ ಮಾಡ್ಬೋದು ನೀವು ನನ್ನ ಅಂತ. ನನಗೇನೋ ಸರ್ಕಾರಿ ಆದೇಶ ಕೊಟ್ಟರೆ ಈ ಸ್ತೂಪ ಹಾಕಿದ್ರೆ ಅವ್ರು ಸರೆಂಡರ್ ಆಗ್ತಾರೆ ಅಂತ ಕೂಡ ನನಗೆ ಗೊತ್ತಿದೆ. ಬಟ್ ತಾಂತ್ರಿಕವನ್ನು ಹೇಗೆ ಬಳಸಿದರೆ 100ಕ್ಕೆ 100 ಅದಕ್ಕೆ ಎಕ್ವಿಪ್ಮೆಂಟ್ಸ್ ಕರೆಕ್ಟಾಗಿ ನಾವು ಒಪ್ಕೊಳ್ತೀವಿ ಅಂತಂದರೆ ಈಸಿಯಾಗಿ ಮಾಡ್ಬೋದು. ಆದರೆ ಅದು ಎಲ್ಲಿಗಿರಬೇಕು ಅಂತಂದರೆ ಬಹುಶಃ ಇನ್ನು ನಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಭಗವಂತನ ಬಳಿ ಇರೋ ಆಯುಧಗಳು ಅಷ್ಟೇ, ಯಾವಾಗಲೂ ಸುಪ್ರಸನ್ನ, ವರದ ಹಸ್ತ, ಅಭಯ ಹಸ್ತ, ನಾನು ಇದೇನೆ ಅಂತ. ಆದರೆ ಕತ್ತಿ, ಗದೆ, ಬಿಲ್ಲು ಬಾಣ ಎಲ್ಲ ಸೈಡ್ಗಿರ್ತವೆ. ಅಂತಹ ಸಂದರ್ಭ ಬಂದಾಗ ಬಳಸುವಂಥ ಇದಂಥ ಸಂದರ್ಭ ಆಗಿದ್ದರೆ ಬಳಸಲಿಕ್ಕೆ ನಮ್ಮ ಹತ್ರ ಎರಡೂ ಇರಬೇಕು. ಹೇಗಿರಬೇಕು ಅಂತಂದರೆ, ನಾನು ಆವಾಗ ಒಂದು ಕೃಷ್ಣನಿಗೆ ಸಂಬಂಧಪಟ್ಟ ಮೆಸೇಜ್ ಕೊಟ್ಟಿರ್ತಾನೆ. ಈ ಕೆಟ್ಟವರು ಕೆಟ್ಟದ್ದು ಮಾಡೋದು ಸರ್ವೇ ಸಾಮಾನ್ಯ, ಅವ್ರಿಗೆ ಅದು ಚಾಳಿ, ಅದು ಪಾಪ ಆ ಚಾಳಿ ಅವ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಕೆಟ್ಟವರು ಕೆಟ್ಟದ್ದು ಮಾಡೋದು ಸರ್ವೇ ಸಾಮಾನ್ಯ. ಒಂದು ಸಲ ಒಳ್ಳೆಯವರು ಕೆಟ್ಟದ್ದು ಮಾಡಲಿಕ್ಕೆ ತೀರ್ಮಾನಿಸಿದ್ರೆ ಅತ್ಯಂತ ಭಯಂಕರವಾಗಿರುತ್ತೆ, ಘನಘೋರವಾಗಿರುತ್ತೆ. ಅದು ಹೇಳಿಕೊಳ್ಳಲಿಕ್ಕೂ ಆಗಲ್ಲ, ಅಷ್ಟು ಭಯಂಕರವಾಗಿರ್ತವೆ ಒಳ್ಳೆಯವರು ಕೆಟ್ಟದ್ದು ಮಾಡೋಕ್ಕೆ ಹೊರಟ್ರೆ. ಆದರೆ ಇಲ್ಲಿ ನೀವು ಇದನ್ನ ಯಾಕೆ ಕೇಳಿದ್ರೋ, ನನಗೆ ಕಣಕ ಕೇಳಿದ್ರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಅಂತಹ ಉಗ್ರರಿದ್ದಾಗ ಒಂದೊಂದ್ಸಲ ಅನಿಸುತ್ತೆ, ಇಷ್ಟೊಂದು ನರಮೇಧ ನಡೆದಾಗ ಭಯ ಆಗುತ್ತೆ. ಕೆಲವೊಂದು ಗೋವುಳ ಈ ಮಾರಾಟ ಮಾಡ್ತಾರೆ ರೈತರು, ಇವ್ರದ್ದು ತಪ್ಪಿದೆ. ಆಮೇಲೆ ಇನ್ನೊಂದೇನಂತಂದರೆ ಸಂತೆಗಳಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ, ಅದನ್ನು ಕಡ್ದಿರ್ತಾರಲ್ಲ, ಆ ತಲೆ ಒಂದು ಭಾಗ ಅಂದಾಗ ತುಂಬ ಭಯಂಕರವಾಗಿರೋ ಕೋಪ ಬರುತ್ತೆ. ಏನು ಮಾಡಬೇಕು, ಆವಾಗ ನಿರ್ಧಾರ ತೆಗೆದುಕೋಬೇಕು. ನಮ್ಮ ಹತ್ರ ಅಧಿಕಾರ ಇದಂತೇಳಿ ಹೇಗಂದ್ರೆ ಆಗ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಂತೇಳಿ ಒಬ್ಬ ಪೊಲೀಸ್ ಅಧಿಕಾರ ಹತ್ರ ಗನ್ನಿದೆ ಅಂತ ಯಾರನ್ನು ಶೂಟ್ ಮಾಡೋ ಹಾಗಿಲ್ಲ, ಅದನ್ನು ಬಳಸೋದು ಗೊತ್ತಿರಬೇಕು. ಹಾಗೆ ಒಂದು ಸಮಯ ಸಂದರ್ಭ ಅದಕ್ಕಿಂತ ಕಾಯ್ತಾ ಇದೆಯೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿದ್ದು ನೀವು ಹೇಳಬೇಕಾದ್ರೆ ಅಂತಹ ಉಗ್ರರಿದ್ದರೆ, ಅಂಥ ಉಗ್ರರ ರುಂಡುಗಳನ್ನು ಚೆಂಡಾಡಬೇಕಾದ್ರೆ ಕೆಲವೊಂದು ಪ್ರಯೋಗ ಬೇಕಾಗುತ್ತೆ. ಪ್ರೀತಿ ಮಾಡಿದ್ರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿರ್ತೀನಿ, ಕ್ಷಮೆ ಇರಲಿ. ಇಲ್ಲ ಗುರುಗಳೇ, ಶತ್ರುಗಳು ಜಾಸ್ತಿ ಇದ್ದಾಗ ಅವರು ಖಂಡಿತ ಇದ್ರೋ ಒಂದು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸಾಫ್ಟ್ ರೀತಿಲಿ ಹೋಗೋಣ ಅಂದರೆ ಅವರು ಸಾಫ್ಟ್ ರೀತಿನಲ್ಲಿ ಕನ್ವರ್ಟ್ ಆಗ್ತಾ ಇರೋದಿಲ್ಲ. ಸೊ ಒಟ್ಟಾರೆ ಅವರವಾಗ ಧ್ವಂಸ ಆಗಬೇಕು ಅಥವಾ ನಮ್ಮ ಜೀವನದಿಂದ ಹೊರಗಡೆ ಹೋಗಬೇಕು ಅಂತಂದರೆ ಈ ರೀತಿಯಾಗಿರುವಂಥ ಪ್ರಯೋಗಗಳ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.